ಹಾಯ್ ಹಲೋ ನಮಸ್ಕಾರ. ಸೊ ಫೈನಲಿ ಇವತ್ತು ರಾಜಸ್ಥಾನ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಕಾರವಾರ ಸ್ಟೇಷನ್ 35 ಕಿಲೋಮೀಟ್ರ್ ಇದೆ. ಸೊ ಅಪ್ಪ ಬರ್ತಾ ಇದ್ದಾರೆ ಬಿಡಕ್ಕೆ ಸ್ಟೇಷನ್ಗೆ. 2 ಗಂಟೆ 2:15 ಟ್ರೈನ್ ಇದೆ. ಟೈಮ್ ಇವಾಗ 11 ಓ ಕ್ಲಾಕಿಗೆ 10 ಮಿನಿಟ್ಸ್ ಕಮ್ಮಿ ಇದೆ. ಸೊ ಎಸ್, ಚಡ್ಡಿ ಮೇಲೆ ಹೋಗ್ತಿದ್ದೀನಿ. ಬೇರೆಯವ್ರ ಥರ ನನಗೆ ಆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಫುಲ್ಲು ಆ ಥರ ಹೋಗೋಕ್ಕೆ ಇಷ್ಟ ಇಲ್ಲ. ಫ್ರೀ ಹೋಗಬೇಕು. ಸೊ ಟ್ರೈನಲ್ಲಿ ಯಾರು ನೋಡ್ತಾರೆ ಗುರು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಸರಿ, ನೀ ಸಾವಕಾಸು. ಓಕೆ. ಸೊ ಫೈನಲಿ ಸ್ಟೇಷನ್ ಬಂದು ಮುಟ್ಟಿದ್ದೀನಿ. ಟ್ರೈನ್ ಇರೋದು 2:15ಗೆ, ನಾನು ಬಂದಿರೋದು 12:15ಗೆ. ಸೊ ಹೊಟ್ಟೆ ಹಸಿತಾ ಇದೆ, ಏನು ಸಿಗುತ್ತೋ ನೋಡಿ ಸ್ವಲ್ಪ ತಿನ್ಕೊಂಡು. ಫೈನಲಿ ಟ್ರೈನು ಎಷ್ಟಕ್ಕೆ 5 ಓ ಕ್ಲಾಕಿಗೆ ಬಂದಿದೆ ಗುರು. 2 ಗಂಟೆಗೆ ಬಂದಿದ್ದೀನಿ. 5 ಓ ಕ್ಲಾಕ್ ಬಂದಿದ್ದೀನಿ. ಇಲ್ಲಿಂದ ಜರ್ನಿ ಸ್ಟಾರ್ಟ್ ನಂದು. ಇವಾಗ ನಾನು ಸಾವಂತವಾಡಿಲಿದ್ದೀನಿ. ಇವಾಗಲೇ ಕುತ್ಕೊಂಡು ಇದಾಗಿದೆ, ನನಗೆ ಮೈಕೈ ನೋಯ್ತಾ ಇದೆ. ಬಟ್ ಇನ್ನು ಬೆಳಗ್ಗೆ ತನಕ ಜರ್ನಿ 11:56 ಆಗಿದೆ. ಹೊಟ್ಟೆ ಹಸಿತಾ ಇರೋದ್ರಿಂದ ವಡಪಾವ್ ತಿಂತಾ ಇದ್ದೀನಿ. ಬೆಳಗಿನ ಜಾವ 5 ಗಂಟೆಗೆ ನಾನು 5 ಗಂಟೆಗೆ ಪುಣೆ ಸ್ಟೇಷನಲ್ಲಿ ಇರಬೇಕಿತ್ತು. ಬಟ್ ಇನ್ನೂ ಪನ್ವೇಲ್ ಸ್ಟೇಷನಲ್ಲೇ ಇದ್ದೀನಿ. ಇಲ್ಲಿಂದ ಸೆನ್ಸ್ ಅನ್ನೋದಿಲ್ಲ ಟ್ರೈನ್ಗೆ. ಟೂ ಲೇಟ್. ಇಂಥ ಥರ್ಡ್ ಕ್ಲಾಸ್ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಅಂದರೆ ಇದಕ್ಕಿಂತ ಇನ್ಯಾವುದೇ ಎಕ್ಸ್ಪೀರಿಯೆನ್ಸ್ ಥರ್ಡ್ ಕ್ಲಾಸ್ ಇಲ್ಲ. ಅಟ್ಲೀಸ್ಟ್ ನಾನು ಗೌರ್ಮೆಂಟ್ ಬಸ್ಸಿಗೆ ಹೋಗಿದರೆ ಕರೆಕ್ಟ್ ಟೈಮಿಗೆ ರೀಚ್ ಆಗ್ತಿದ್ದೇನೋ. ಪುಣೆಗೆ ನಾನು 5:50ಕ್ಕೆ ರೀಚ್ ಆಗಬೇಕಿತ್ತು. ಆಲ್ರೆಡಿ ಟೈನು 7:30 ಆಗಿದೆ. ನಂಗೆ ಅಲ್ಲಿಂದ 9:15 ಟ್ರೈನ್ ಮತ್ತೆ ಹಿಡಿಬೇಕು ಇದಕ್ಕೆ. ಇನ್ನೂ ಎಲ್ಲಿದೆ? ಗುಜರಾತಲ್ಲಿದೆ. ಇನ್ನೂ ಸುಮಾರು ದೂರ ಹೋಗಬೇಕು. ಏನು ಕ್ರಾಸಿಂಗ್ ಅಂತ ಸಾಯ್ತಾರಪ್ಪ ಜನ. ಅನಿಸುತ್ತೆ ಸ್ವಲ್ಪ ಟೈಮ್ ಸೆನ್ಸ್ ಇಲ್ಲ, ಏನಿಲ್ಲ. ನಿಜವಾಗ್ಲೂ ಗೌರ್ಮೆಂಟ್ ಬಸ್ಸೇ ಬೆಸ್ಟ್ ಅನಿಸುತ್ತೆ ಸಮ್ಟೈಮ್ಸ್. ಅಂಥ ಸಿಚುವೇಶನು ಲೈಫಲ್ಲಿ ಯಾವತ್ತೂ ಆಗಿಲ್ಲ ನನಗೆ. ಯಾಕಂತಂದರೆ ನನ್ನ ಟ್ರೈನ್ ಬರೋದಕ್ಕೂ ರಾಜಸ್ಥಾನ್ ಟ್ರೈನ್ ಹೋಗೋದಕ್ಕೂ ಕರೆಕ್ಟ್ ಸಿಚುವೇಶನ್ ಆಯಿತು. ಸೊ ರನ್ನಿಂಗಲ್ಲೇ ಅಪೋಸಿಟ್ ಪ್ಲ್ಯಾಟ್ಫಾರ್ಮಲ್ಲೇ ಇರೋದ್ರಿಂದ ರನ್ನಿಂಗಲ್ಲೇ ನಾನು ಬಂದು ಜಂಪ್ ಮಾಡಿ ಹತ್ತಿದ್ದೀನಿ. ಸೊ ನನ್ನ ತಮ್ಮ ಬಂದಿದ್ದ ಅಲ್ಲಿ ಕರಣ್ ಬಂದು ಬ್ಯಾಗ್ ತೊಗೊಂಡು ಬೇಗ ಎ ಸಿಲಿ ಹತ್ತಿದ್ದೀವಿ. ನಮ್ಮದಿರೋದು S7 ಸೊ S7ವರೆಗೂ ನಡೀತಾ ಹೋಗ್ಬೇಕು ಒಳಗಡೆಯಿಂದ. ಈ ಟ್ರೈನ್ ಸಿಗತ್ತಾ ಇಲ್ಲ ಅಂದ್ಕೊಂಡಿದ್ದೆ. ಜಸ್ಟ್ 5 ಮಿನಿಟ್ಸ್ ಅಲ್ಲ, 2 ಮಿನಿಟ್ಸು ಅಲ್ಲ, 0 ಸೆಕೆಂಡಲ್ಲಿ ಬಂದಿದ್ದೀನಿ. ಯಾಕಂದರೆ ಈ ಟ್ರೈನ್ ಹೋಗ್ತಾಯಿತ್ತು, ಆ ಟ್ರೈನ್ ಬರ್ತಾಯಿತ್ತು. ಸೊ ತುಂಬ ಪ್ರೇಯರ್ ಮಾಡಿಕೊಂಡೆ ನಾನಂತೂ ದೇವರಿಗೆ, ಹೇಗಾದರೂ ಮಾಡಿ ಈ ಟ್ರೈನು ಮಿಸ್ ಆಗಬಾರ್ದು ಅಂತ. ಬಿಕಾಸ್ ಈ ಟ್ರೈನ್ ಮಿಸ್ ಆಗಿದ್ದರೆ ನನಗೆ ಸಂಜೆ 7 ಗಂಟೆಗಿತ್ತು, ನಾನು ಒಬ್ಬನೇ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ತಿದ್ದೀವಿ. ಸೊ ಇದಂತೂ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ನನಗೆ ಟ್ರೈನಲ್ಲಿ ಜರ್ನಿ. ಈ ಥರ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಆಗಿಲ್ಲ. ಆ್ಯಂಡ್ ಇಷ್ಟು ಓಡ್ಲೂ ಇಲ್ಲ. ನೋಡೋಣ ಮುಂದೆ ಏನಾಗುತ್ತಂತ. ಫೈನಲ್ ರೀಚ್ ಆಗಿದ್ದೀನಲ್ಲ, ಇನ್ಯಾವ ಟೆನ್ಷನ್ ಇಲ್ಲ ನನಗೆ. ಎ ಸಿಯಿಂದ S7ವರೆಗೂ ಹೋಗ್ತಾ ಇದ್ದೀವಿ ಒಳಗಡೆ. और जाना है. भैया